ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಧನಾಸ್ ವ್ಲಾಗ್ಸ್. ಇವತ್ತು ನಾನು AMC ಕುಕ್ವೇರ್ ಜೊತೆಗೆ ನವಜೀನಿಯ ಯೂಸ್ ಮಾಡಿ ಕೇಕ್ ಹೆಂಗೆ ಮಾಡಬಹುದು ನಂದ ನೋಡೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ, ನಾನು ಅರುಣ ಕುಮಾರಿ ಅಂತ. ನಾನು AMC ಕುಕ್ವೇರ್ ಅಲ್ಲಿ 18 ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ. 25 ಇಯರ್ಸ್ ಇಂದ ಈ ಪ್ರಾಡಕ್ಟ್ ನ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಕುಕ್ವೇರ್ ಅಲ್ಲಿ ವಾಟರ್ಲೆಸ್ ಫ್ಯಾಟ್ಲೆಸ್ ಎಲ್ಲ ಅಡುಗೆಗಳು ದಿನ ನಾವು ಇದರಲ್ಲಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು. ಏನಿದೆ ಮೇಡಮ್, ಏನು ಕುಕ್ವೇರ್ ಇದೆ? AMC ಕುಕ್ವೇರ್ ಅನ್ನಿ. ಓಕೆ. ಸಾಲ್ಫೋ ಮೆಟಲ್ ಕ್ರಾಫ್ಟ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಈ ಕುಕ್ವೇರ್ ಟೆಕ್ನಾಲಜಿ ಏನಂದ್ರೆ ಮೋನೋ ಕೂಲಿಂಗ್ಸ್ ಇರೋದ್ರಿಂದ ವಿಟಮಿನ್ಸ್ ಮಿನರಲ್ಸ್ ರಿಟೈನ್ ಆಗುತ್ತೆ, ಜೆಂಟಲ್ ಕುಕ್ ಆಗುತ್ತೆ, ಸೇಫ್ ಆಗಿ ಕುಕ್ ಮಾಡ್ಬೋದು, ಫಾಸ್ಟ್ ಆಗಿ ಕುಕ್ ಮಾಡ್ಕೋಬಹುದು, ಹೆಲ್ತಿ ಟೇಸ್ಟ್ ಎರಡು ಸಿಕ್ಕತ್ತೆ ಇದರಲ್ಲಿ. ಇವತ್ತು ನಾನು ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ದಿರ ಬೇಕಿಂಗ್ ಕೂಡ ಈಸಿಯಾಗಿ ಸಿಂಪಲ್ ಆಗಿ ಫಾಸ್ಟ್ ಆಗಿ ಮಾಡ್ಕೋಬಹುದು. ನಾನು ಇದನ್ನ 24 ಸೆಂಟಿಮೀಟರ್ ಹೈ ಅಂತ ಹೇಳ್ತೀವಿ, 5 ಲೀಟರ್ಸ್ ಯೂನಿಟ್. AMC ನವಜೀನ ಸ್ಟವ್ ನ ಯೂಸ್ ಮಾಡಿ ನಾನು ಇದರಲ್ಲಿ ಇವತ್ತು ಕೇಕ್ ತೋರಿಸ್ತಾ ಇದ್ದೀನಿ. ಕೇಕ್ಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ 125 ಗ್ರಾಮ್ಸ್ ಬಟರ್ ತಗೊಂಡಿದ್ದೀನಿ. ಪೌಡರ್ ಶುಗರ್ 150 ಗ್ರಾಮ್ಸ್, ಮೈದಾ 150 ಗ್ರಾಮ್ಸ್, 3 ಎಗ್ಸ್, ಬೇಕಿಂಗ್ ಪೌಡರ್, 1 ಪಿಂಚ್ ಸಾಲ್ಟ್, ಎಸೆನ್ಸ್. ಓಕೆ. ಫ್ರೀ ಹೀಟ್ಗಂತ ಸೆಟ್ ಮಾಡ್ತೀನಿ ಆಡಿಯೋಥರ್ಮ್ನ. ಓಕೆ. ಸೊ ಇದು ಒಂದು ಟೈಮರ್ ನಮ್ಮ ಬೀಪ್ ಸೌಂಡ್ ಕೊಡೋದಕ್ಕೆ. ಓಕೆ. ಇದಕ್ಕೆ ನಾನು ಸೆಟ್ ಮಾಡ್ತೀನಿ. ಸೊ ಫ್ರೀ ಹೀಟ್ ವಿಂಡೋಗೆ ಸೆಟ್ ಮಾಡಿ ಇರ್ತೀನಿ. ಸೊ ಎಲೆಕ್ಟ್ರಿಕಾ ಮೇಡಮ್? ಇದನ್ನ ನವಜೀನೋ ಸ್ಟವ್ ಅಂತ ಹೇಳ್ತೀವಿ. ಓಕೆ. ಈ ಸ್ಟವ್ ಸ್ಮಾಲ್ ಲೈಕ್ ಮೊಬೈಲ್ ಓವನ್ ಅಂತ ಹೇಳ್ತೀವಿ. ಬೇಕಿಂಗ್, ಕುಕಿಂಗ್ ಮತ್ತೆ ತಂದೂರಿ ಚಿಕನ್, ಫಿಶ್ ಫ್ರೈ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು. ಇದರ ವಿಡಿಯೋಸ್ ಎಲ್ಲ ಕೂಡ ನಿಮಗೆ ಶೇರ್ ಮಾಡ್ತೀವಿ. ಇವತ್ತು ಕೇಕ್ 12 ಮಿನಿಟ್ಸ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ಮಾಡ್ಬೋದು ಅಂತ ನೀವು ನೋಡಿ. ಸೊ ಇದರಲ್ಲಿ ಟೈಮಿಂಗ್ಸ್ ಕೂಡ ಲೆವೆಲ್ 1, 2, 3, 4 ತನಕ ಇದೆ ಇದರಲ್ಲಿ. ಸೊ ಈಗ ನಾನು ಆನ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ನಾನು ಲೆವೆಲ್ 4 ಅಲ್ಲಿ ಇಟ್ಬಿಟ್ಟು ಫ್ರೀ ಹೀಟ್ಗೆ ಇಡ್ತೀನಿ. ಅದು ಫ್ರೀ ಹೀಟ್ ಆಗೋಷ್ಟೊತ್ತಿಗೆ ನಾನು ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಸೊ ನಾನು ಬೇಕಿಂಗ್ ಪೌಡರ್, ಎಗ್ಸ್ ಅಲ್ಲಿ ಈ ಎಸೆನ್ಸ್ನ ಹಾಕೊಂಡು ಎಗ್ ಬೀಟ್ ಮಾಡ್ಕೊತೀನಿ. 1 ಸ್ಪೂನ್ ಅಷ್ಟೇ ಇರೋದು. 1 ಸ್ಪೂನ್ ಆ್ಯಕ್ಚುಲಿ ಎಸೆನ್ಸ್ ಒಂದು ಕ್ಯಾಪ್ ಅಷ್ಟು, ಒಂದು 5-6 ಡ್ರಾಪ್ಸ್ ಇದ್ರೆ ಕೂಡ ಸಾಕು. ಸೊ ಈ ಬಟರಲ್ಲಿ ಅಷ್ಟೇ ಜಾಸ್ತಿ ಬಿಟ್ ಮಾಡೋದು, ಫೋಮ್ ಆಗಬೇಕು ಅಂತ ಏನಿಲ್ಲ, ತುಂಬ ಸಿಂಪಲ್ ಮಾಡ್ಬೋದು. ಈಗ ನಾನಿದು ಈ ಬಟರ್ ಅಲ್ಲೇ ಶುಗರ್ನ ಆ್ಯಡ್ ಮಾಡಿ ಹಾಕ್ಬಿಟ್ಟು ಜಸ್ಟ್ ಈಗ ಮಿಕ್ಸ್ ಮಾಡ್ಕೊಳ್ತೇನೆ. ಕ್ರೀಮ್ ಥರ ಮಿಕ್ಸ್ ಮಾಡಬೇಕು. ಸೊ ಈಗ ನಾನಿದು ಎಗ್ ಬೀಟ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಅವಾಗ ಈಸಿಯಾಗಿ ಫಾಸ್ಟಾಗಿ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ಈಗ ಎಗ್ ಬೀಟ್ ಮಾಡಿರೋದಕ್ಕೆ ಹಾಕ್ಕೊಂಡು ಒಂದೇ ರೊಟೇಟಲ್ಲಿ ಮಿಕ್ಸ್ ಮಾಡಿದ್ರೆ ಈಸಿಯಾಗಿ ಮಿಕ್ಸ್ ಆಗುತ್ತೆ. ಓಕೆ. ಹೌದು. ಇದ್ರೆ ನವಜೀನ ಸ್ಟವಲ್ಲಿ ಮಾಡೋವಾಗ ಜಾಸ್ತಿ ನಾವು ಮಿಕ್ಸ್ ಮಾಡೋದು ಬೇಕಿಲ್ಲ, ಸಿಂಪಲ್ ಮಿಕ್ಸಿಂಗ್. ಈ ಬೇಕಿಂಗ್ ಪೌಡರು ಮತ್ತೆ ಸೋಡಾ, ಇದು ಪಿಂಚ್ ಸಾಲ್ಟ್ ಸಾಕು. 1 ಪಿಂಚ್ ಅಷ್ಟು ಬೇಕಿಂಗ್ ಸೋಡಾ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಬೇಕಿಂಗ್ ಪೌಡರ್, 1 ಪಿಂಚ್ ಬೇಕಿಂಗ್ ಸೋಡಾ, 1 ಪಿಂಚ್ ಸಾಲ್ಟ್. ಇಷ್ಟು ಇದನ್ನ ಒಂಚೂರು ಈಗ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ. ಯೂಶಲಿ ನಾವು ಕುಕ್ಕರಲ್ಲಿ ಯೂನಿಟಲ್ಲಿ ಸ್ಟವ್ ಮೇಲೆ ಮಾಡೋವಾಗ ತುಂಬ ಮಿಕ್ಸ್ ಮಾಡ್ತೀವಿ, ಬಟ್ ಇದರಲ್ಲಿ ಅಷ್ಟು ಮಿಕ್ಸ್ ಮಾಡೋದು ಬೇಕಿಲ್ಲ ನೋಡಿ. ಇವಾಗ ಎಷ್ಟು ಸಿಂಪಲ್ ಅಂಡ್ ಈಸಿ ಮಿಕ್ಸಿಂಗ್. ವೆರಿ ಈಸಿ. ಕಿಡ್ಸ್ ಆಲ್ಸೋ ಕ್ಯಾನ್ ಮೇಕ್ ಇಟ್. ಮಕ್ಕಳು ಕೂಡ ತುಂಬ ಈಸಿಯಾಗಿ
ಒಂದ್ಸಲ ನಾವು ಮಕ್ಕಳಿಗೆ ತೋರಿಸಿದ್ದೀವಿ ಅಂದರೆ AMC ನವಜೀವನದಲ್ಲಿ ಕೇಕು, ತಂದೂರಿ ಮತ್ತು ಬಿಸ್ಕೆಟ್ ಎಲ್ಲ ಅವರೇ ನಮಗೆ ಮಾಡಿಕೊಡ್ತಾರೆ. ಈ ಕ್ಲಾತ್ನಲ್ಲಿ ಏನು ಹಾಗೆ ಮೇಡಮ್ ಆಗಲ್ಲ. ಓ, ಕ್ಲಾತ್ ಮೇಲೆ ಇಟ್ಟರೆ ವೆರಿ ಸಿಂಪಲ್ ಆ್ಯಂಡ್ ಈಸಿ, ವೆರಿ ಹೈಜೀನ್ ಕುಕಿಂಗ್. ಸೊ ಇವಾಗ ಇದು ಟೈಟ್ ಆಗಿದೆ. ಸ್ವಲ್ಪ ಹಾಲನ್ನ ನಾನು ಆ್ಯಡ್ ಮಾಡ್ಕೊತೀನಿ. ಓಕೆ, ಒಂದು 1/4 ಕಪ್ ಅದೇ. ಮಿಕ್ಸ್ ಮಾಡೋವಾಗ ನಮಗೆ ಸ್ವಲ್ಪ ಟೈಟ್ ಅನ್ಸಿದ್ರೆ ಒಂಚೂರು ಆ್ಯಡ್ ಮಾಡ್ಕೋಬೋದು. ಇಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಸಾಕು. ಬಟ್ ತುಂಬ ಈಸಿಯಾಗಿ ಕ್ಲೀನಾಗಿ ಮಿಕ್ಸ್ ಆಗಿದೆ. ಜಾಸ್ತಿ ನಾವು ಮಿಕ್ಸ್ ಮಾಡೋದೇ ಬೇಕಿಲ್ಲ, ಎಲ್ಲ ಈವನ್ ಆಗಿ ಮಿಕ್ಸ್ ಆಗಿದೆ. ಕರೆಕ್ಟಾಗಿ ನಾವು ಫ್ರೀ ಹೀಟ್ಗೆ ಇಟ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಓಕೆ, ಫ್ರೀ ಹೀಟ್ ಆಗಿದೆ, ಕರೆಕ್ಟಾಗಿ ಇಲ್ಲಿಗೆ ಬಂದಿದೆ. ಓಕೆ. ಸೊ ಈಗ ಬಿಸಿ ಆಗಿದೆ. ಇದು ನಾನು ಜೀರೋಗೆ ಆಫ್ ಮಾಡ್ತೀನಿ. ಓಕೆ. ಸೊ ಈಗ ಇದರಲ್ಲಿ ನಾನು ಈಗ ಇಲ್ಲಿ ಲಿಡ್ಡಿನ ಕೋಸ್ಟರ್ ಆಗಿ ಇಟ್ಕೋಬೋದು. ಇದೇ ಕುಕ್ವೇರಲ್ಲಿ ನಾನು ಇಟ್ಟಿರ್ತೀನಿ. ಮತ್ತು ಈ ಬಟರ್ ಪೇಪರ್ನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನಾನು ಕೇಕ್ ಮಿಕ್ಸರ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಇದನ್ನು ಫ್ಲ್ಯಾಟ್ ಮಾಡ್ತಾ ಇದ್ದೀನಿ. ಓಕೆ, ಈ ಸ್ಟವ್ನ ರಿವರ್ಸ್ ಹೀಗೆ ಇಡ್ತೀನಿ. ಈಗ ಸ್ಟವ್ ಹೀಗೆ ಇಟ್ಟಿದ್ದೀನಿ. ಇಲ್ಲಿ ಕೂಡ ನಿಮಗೆ ಲೆವೆಲ್ 1 2 3 1 2 ಇರುತ್ತೆ. ಬಟ್ ನಾನು ಇದರಲ್ಲಿ ಈಗ ವೈಫೈ ಕನೆಕ್ಟ್ ಆಗುತ್ತೆ. ವೈಫೈ ಕನೆಕ್ಟ್ ಆಗಿದೆ ನೋಡಿ ಈಗ. ಸೊ ಇದು ಬ್ಲೂ ಮಾರ್ಕಿಲ್ ಬಂದಾಗ 12 ಮಿನಿಟ್ಸಿಗೆ ಸೆಟ್ ಮಾಡಿದ್ದೀನಿ. 12 ಮಿನಿಟ್ಸ್ ಬಂದಿದ ತಕ್ಷಣ ಆಫ್ ಮಾಡ್ತೀನಿ. ಈ 12 ಮಿನಿಟ್ಸ್ ಆಗಿದ ತಕ್ಷಣ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಅಷ್ಟೇ ಅಷ್ಟೇ. ಕೇಕು ಆಗಬೇಕು. ಓ, ವೆರಿ ಗುಡ್ ಮೇಡಮ್, ವೆರಿ ಈಸಿ ಟೆಕ್ನಿಕ್. ಮಕ್ಕಳು ಮಾಡ್ಬೋದು. ಓಕೆ, ವಿಲ್ ಸಿ ಆಫ್ಟರ್ 12 ಮಿನಿಟ್ಸ್. ಓಕೆ, ಕೊಚ್ಚು 0 వచ్చింది. 1 ಮಿನಿಟ್ ತೋರಿಸ್ತಾ ಇತ್ತು, 0 ಬಂತಲ್ವಾ, ಈಗ ಆಗಿದೆ ಅಂತ. ಈಗ ನಾನು 0ಗೆ ಆಫ್ ಮಾಡ್ತೀನಿ. ಇದು ಓಕೆ, ಈಗ ಆಫ್ ಮಾಡಿದ್ದೀನಿ ಆಗಿದೆ ಅಂತ. ಆಮೇಲೆ ನಾನು ಇದನ್ನು ಈಗ ರೆಸ್ಟಿಂಗ್ ಅಲ್ಲಿ 10 ಮಿನಿಟ್ಸ್ ಇಡ್ತೀನಿ. ಓಕೆ, ಆ 10 ಮಿನಿಟ್ಸ್ ಆಗಿದ ತಕ್ಷಣ ಓಕೆ, ಇಮಿಡಿಯೇಟ್ ಓಪನ್ ಮಾಡಿ ಸರ್ವ್ ಮಾಡ್ತೀನಿ. ಐ ಥಿಂಕ್ ಕೇಕ್ ಬೇಕಾಯಿತು. ಹೇಗಾಯಿತು ನೋಡೋಣ. 10 ಮಿನಿಟ್ಸ್ ರೆಸ್ಟಿಂಗ್ ಟೈಮ್ ಆಯಿತು. ವಾವ್, ಸೂಪರ್ ಆಗಿದೆ ನೋಡಿ. ಅಬ್ಬಾ, ಕೇಕ್ ಎಷ್ಟು ಸಮವಾಗಿ ಬಂದಿದೆ. ಆಯ್ತು కదా, ఇలా ఒక్కసారి ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಕೇಕ್ನ. ಕ್ಲೀನ್. ಸೊ ಈಗ ನನಗೆ ಕೇಕು ರೆಡಿ ಆಗಿದೆ. ಸೊ ರೆಡಿ ಕೇಕ್ನ ಗೋಧಿ ಹಿಟ್ಟಲ್ಲಿನೂ ಮಾಡ್ಬೋದು, ರಾಗಿ ಫ್ಲೋರಲ್ಲಿ ಮಾಡ್ಕೋಬೋದು. ನಿಮ್ಮ ಹೆಲ್ತಿ ವೈಸ್ ನೀವು ಮಾಡ್ಕೋಬೋದು. ಓಕೆ, ಎಕ್ಸಲೆಂಟ್ ಆಗಿ 12 ಮಿನಿಟ್ಸಲ್ಲಿ ಕೇಕ್ ರೆಡಿ ಆಗುತ್ತೆ. ವೇಸ್ಟ್ ಕೂಡ ಎಕ್ಸಲೆಂಟ್. ಈ ಥರ ಪ್ಲೇಟಿಂಗ್ ಭೀ ಆಗ್ಬೋದು. ಇದು AMC ಪ್ಲೇಟ್ ಇರೋದು. ಓಕೆ, ಸೇಮ್ ಸೈಜ್ ಆಗುತ್ತೆ. ಟೇಸ್ಟ್ ಹೇಗಿದೆ ಅಂತ ನಮ್ಮ ಆಫೀಸ್ ಬಂದಿರೋ ಗೆಸ್ಟ್ನ ಒಬ್ಬನ ಕೇಳೋಣ, ಕೇಕ್ ಟೇಸ್ಟ್ ಇದೆಯಾ ಇಲ್ವಾ ಅಂತ ಹೇಳ್ತಾರೆ ಅವರೇ. ಓಕೆ ಓಕೆ, ಸತ್ಯ ಮೇಡಮ್ ಬನ್ನಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದ್ದು. ಈಗ ನಮ್ಮ BCO ಶ್ರೀಕಾಂತ್ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ. ಕಟ್ ಮಾಡಿ ಮೇಡಮ್. ನಮ್ಮ ಸತ್ಯ ಅವರು ಎಲ್ಲರೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಮತ್ತು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಳಬೇಕು ಹೇಗೆ ಬಂದಿದೆ ಅಂತ. ವಾವ್, ಎಷ್ಟು ಫ್ಲಫಿಯಾಗಿ ಬಂದಿದೆ ನೋಡಿ. ಎಷ್ಟು ಫ್ಲಫಿಯಾಗಿ ಬಂದಿದೆ. ಚೆನ್ನಾಗೇ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಈಗ ಟೇಸ್ಟ್ ಮಾಡಿ ಹೇಳ್ತಾರೆ ನಮ್ಮ ಶ್ರೀಕಾಂತ್ ಅವರೇ ಹೇಳ್ತಾರೆ.
ಸೊ ನಮ್ಮ ಬ್ರಾಂಚ್ ಯಲಹಂಕನಲ್ಲಿ ಇದೆ, PG12 ಬ್ರಾಂಚ್. ನೀವು ಯಲಹಂಕ ನಿಯರ್ ಇರೋರೆಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡ್ಬೋದು. ಡೆಮೋ ಕೂಡ ನಿಮ್ಗೆ ಫ್ರೀ ಡೆಮೋ ಬೇಕಂದ್ರೆ ನಾವು ತೋರಿಸ್ತೀವಿ. ಈಗ ನಮ್ಮ ಸತ್ಯವತಿ ಅವ್ರಿಗೆ ಥ್ಯಾಂಕ್ ಯು ಮ್ಯಾಮ್. ಐ ಲೈಕ್ ಕೇಕ್ ಸೋ ಮಚ್. ಸಿ ಹೌ ಫ್ಲಫಿ ಇಟ್ ಈಸ್. ಹಾಟ್ ಕೇಕ್ ಚೆನ್ನಾಗೇ ಆಗುತ್ತೆ. ಮಿಕ್ಸ್ ಮಾಡಿದ್ದೆಲ್ಲ ನಿಮ್ಗೆ ಈಸಿ ಅನಿಸ್ತಾ, ಹೇಗೆ ಅನಿಸ್ತು? ಈಸಿ ಅಂತ. ಈಗ ನೀವು ಮಮ್ಮಿಗೆ ನೀವೇ ಮಾಡ್ಕೊಡ್ತೀರಾ? ನಿಮ್ಮ ಬರ್ತಡೇಗೆಲ್ಲ ನೀವು ಇದರಲ್ಲೇ AMCನಲ್ಲೇ ಕೇಕ್ ಮಾಡ್ಕೊತೀರಲ್ವಾ? ಸೊ ಇವತ್ತು ಇವ್ರ ಕೇಕ್ ನವಜಿನ ಪರ್ಚೇಸ್ ಮಾಡೋಕ್ಕಂತೂ ಬಂದಿದ್ದಾರೆ. ಅವ್ರ ಮದರು ಡಾಟರ್ ಇಬ್ಬರು. ಸೊ ಈ ಕೇಕ್ನು ನೋಡಿದ್ದಾರೆ, ಹಾಗೆ ಪರ್ಚೇಸ್ ಮಾಡ್ತಾರೆ ಈಸಿಯಾಗಿ. ಅವ್ರ ಮದರ್ಗೆ ಇವರೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಟೇಸ್ಟ್ ಮಾಡಿದ್ದೀನಿ. ಕೇಕು ತುಂಬ ಚೆನ್ನಾಗಿ ಬಂದಿದೆ. ಫಾರ್ ಫ್ರೀ ಡೆಮೋ AMC ಕುಕ್ವೇರ್, ಕಾಂಟ್ಯಾಕ್ಟ್ ದ ಡಿಸ್ಪ್ಲೇ ನಂಬರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.